ಕಲಬುರಗಿಯಲ್ಲಿ ಇನ್ನೂ ಕೂಡ ನಿಂತಿಲ್ಲ. ಆನೆ ಮತ್ತು ನಾಯಿಯ ವಾರ್. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಆಕ್ರೋಶ ಹೆಚ್ಚಾಗ್ತಾ ಇದೆ. ಕಲಬುರಗಿ ಜಿಲ್ಲೆಯಲ್ಲಿ ತುಘಲಕ್ ಸರ್ಕಾರ ನಡೀತಾ ಇದೆ ಅಂತ ಇದೀಗ ಮಾಜಿ ಶಾಸಕ ರಾಜ್ಕುಮಾರ್ ಪಾಟೀಲ್ ತಲ್ಕೂರ್ ಆರೋಪವನ್ನ ಮಾಡಿದ್ದಾರೆ. ತುಘಲಕ್ ಸರ್ಕಾರ ಹೋರಾಡಿದ್ದೆ ಆಟ ಅಂತ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಆಕ್ರೋಶ ಹೆಚ್ಚಾಗ್ತಾ ಇದೆ. ಭಾರತಕ್ಕೆ ಒಂದು ಸಂವಿಧಾನ ಇದ್ರೆ ಈ ಕಲಬುರಗಿಗೆ ಇನ್ನೊಂದು ರೀತಿಯ ಸಂವಿಧಾನ ಇದೆ. ಸರ್ಕಾರದ ವಿರುದ್ಧ ಯಾರು ಧ್ವನಿ ಎತ್ತಬಾರ್ದ. ಹಾಗಾದ್ರೆ ನಾರಾಯಣ ಸ್ವಾಮಿ ವಿರುದ್ಧ ಕಾಂಗ್ರೆಸ್ ಪ್ರತಿಭಟನೆ ಮಾಡ್ತಾ ಇದೆ. ನಿನ್ನೆಯ ಘಟನೆಗೆ ಪೊಲೀಸರೇ ನೇರ ಕಾರಣ ಅಂತ ಆರೋಪ ಮಾಡಿದ್ದು. ಇದೀಗ ನಿನ್ನೆ ಚಿತ್ತಾಪುರ ಪಟ್ಟಣದಲ್ಲಿ ತಿರಂಗ ಯಾತ್ರೆ ಮಾಡೋಕ್ಕೂ ಬಿಡ್ಲಿಲ್ಲ. ಮೇ 24ರಂದು ಬಿಜೆಪಿಯಿಂದ ಕಲಬುರಗಿ ಚಲೋ ಹೋರಾಟವನ್ನ ಮಾಡ್ತೀವಿ. ಕಲಬುರಗಿಯಲ್ಲಿ ಬಿಜೆಪಿ ಮಾಜಿ ಶಾಸಕ ರಾಜ್ಕುಮಾರ್ ತಲ್ಕೂರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇಡೀ ಇಂಡಿಯಾಗೆ ಒಂದು ಸಂವಿಧಾನ ಇದ್ರೆ ಈ ಕಲಬುರಗಿಗೆ ಇನ್ನೊಂದು ರೀತಿಯ ಸಂವಿಧಾನ ಇದೆ. ಇವ್ರು ಆಡಿದೆ ಆಟ ಆಗ್ಬಿಟ್ಟಿದೆ. ತುಘಲಕ್ ಸರ್ಕಾರ ಇಲ್ಲಿ ಒಂದು ಪ್ರತಿಭಟನೆ ಮಾಡ್ತೀವಿ ಅಂದ್ರೆ ಬಿಡ್ಲಿಲ್ಲ. ಇವ್ರು ಹೇಳ್ದಂಗೆ ನಾವು ಕೇಳೋ ಅಂತಹ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಅಲ್ಲಿ ಒಂದೇ ಪಕ್ಷದ ಒಬ್ಬನೇ ನಾಯಕನ ಆಡಳಿತ. ಅಲ್ಲಿ ಇವತ್ತು ಒಬ್ಬ ವಿರೋಧ ಪಕ್ಷದ ನಾಯಕರನ್ನ 5-6 ಗಂಟೆಗಳ ಕಾಲ ಒಂದು ಸರ್ಕಿಟ್ ಹೌಸ್ ನಲ್ಲಿ ಕುಂದ್ರೆ ಹಾಕ್ತಕ್ಕಂಥ ಕೆಲಸ ಕಲಬುರಗಿ ಜಿಲ್ಲೆಯ ಪೊಲೀಸ್ ಅಧಿಕಾರಿಗಳು ಮಾಡಿದ್ದಾರೆ. ಇದು ಅಕ್ಷಮ್ಯ ಅಪರಾಧ. ತಕ್ಷಣನೇ ಅಲ್ಲಿ ಸಂಬಂಧಪಟ್ಟಂತ ಪೊಲೀಸ್ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಬೇಕು. ಯಾರೋ ಒಂದಿಷ್ಟು ಜನ ಏನೋ ವಿರೋಧ ಮಾಡಿದ್ರು ಅಂತ ಹೇಳಿ ಅವರನ್ನ ಒತ್ತಾಯ ಪೂರ್ವಕವಾಗಿ ಸರ್ಕಿಟ್ ಹೌಸ್ ನಲ್ಲಿ ಕೂಡಿ ಹಾಕ್ತಕ್ಕಂಥ ಕೆಲಸ ನಡೀತು. ಒಬ್ಬ ವಿರೋಧ ಪಕ್ಷದ ನಾಯಕನ ಪರಿಸ್ಥಿತಿ ಹೀಗಾದ್ರೆ ಜನಸಾಮಾನ್ಯರ ಪರಿಸ್ಥಿತಿ ಏನಾಗಬಹುದು? ಇವತ್ತು ನಾನು ಕೇಳ್ತೇನೆ ಗೃಹ ಸಚಿವರಿಗೆ, ಎಲ್ಲಿದ್ದಾರೆ ಪೊಲೀಸ್ ಕಮಿಷನರ್ ಅವರು, ಪೊಲೀಸ್ನ ಇಲ್ಲಿನ ಡಿಜಿ ಅವರು, ಐಜಿ ಅವರು, SP ಅವರು? ಏನ್ ನಡೀತಾ ಇದೆ ಹೀಗಿದ್ರೆ? ಯಾರೋ ಒಂದಿಷ್ಟು ಜನ ಏನೋ ವಿರೋಧ ಮಾಡಿದ್ರೆ ನೀವು ಅವರಿಗೆ ಕೂಡಿಸ್ಬಿಟ್ಟು ಅವ್ರು ವಿರೋಧ ಮಾಡ್ಲಿಕ್ಕೆ ಯಾರಿಗೂ ಬೇಡ ಅಂತ ಹೇಳೋದಿಲ್ಲ. ಆದ್ರೆ ಒಂದು ವಿರೋಧ ಪಕ್ಷದ ನಾಯಕನ ಮೇಲೆ ಈ ರೀತಿಯ ಹಲ್ಲೆಗಳು ಮಾಡಲಿಕ್ಕೆ, ಅವರನ್ನು ಒಂದ್ ಕಡೆ ಕೂಡಿ ಹಾಕ್ಲಿಕ್ಕೆ ಅವಕಾಶ ಮಾಡಿಕೊಡ್ತಾರೆ ಪೊಲೀಸರು ಅಂತ ಹೇಳಿದ್ರೆ ಇದರಲ್ಲಿ ಪೊಲೀಸರ ವೈಫಲ್ಯವೇ ಹೆಚ್ಚಿದೆ. ಪೊಲೀಸರೇ ಸಪೋರ್ಟ್ ಮಾಡ್ತಾ ಇದ್ದಾರೆ. ಮಾಡಿ, ನೀವು ಸ್ಟ್ರೈಕ್ ಮಾಡಿ, ಬನ್ನಿ ಅಂತ ಹೇಳಿ ಜನರನ್ನ ಕರೆಸುವಂತ ಕೆಲಸ. ಇವತ್ತು ಒಬ್ಬ ವಿರೋಧ ಪಕ್ಷದ ನಾಯಕರನ್ನ 5-6 ಗಂಟೆಗಳ ಕಾಲ. ಓಕೆ, ಮುಂದಿನ ಸುದ್ದಿಯನ್ನ ಗಮನಿಸ್ತಾ ಹೋಗೋಣ. ಹಾವೇರಿಯ ಹಾನಗಲ್ ಗ್ಯಾಂಗ್ ರೇಪ್ ಪ್ರಕರಣ ಇತ್ತಲ್ಲ, ಆ ಪ್ರಕರಣದ ಪ್ರಮುಖ 7 ಜನ ಆರೋಪಿಗಳಿಗೆ ಇದೀಗ ಜಾಮೀನು ಸಿಕ್ಕಿದೆ. ಹೆಚ್ಚುವರಿ ಜಿಲ್ಲಾ ಮತ್ತು ಸೆಷನ್ಸ್ ಕೋರ್ಟ್ನಿಂದ